ಇಡೀ ಜಗತ್ತಿನ ಕಣ್ಣು ಈಗ ಪಶ್ಚಿಮ ಏಷ್ಯಾದತ್ತ ನೆಟ್ಟಿದೆ. ಪ್ರಧಾನಿ ಮೋದಿಯವರ ಇದು ಯುದ್ಧದ ಯುಗವಲ್ಲ ಅನ್ನೋ ಶಾಂತಿಯ ಮಂತ್ರವನ್ನೇ ಈಗ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಜಪಿಸ್ತಾ ಇದ್ದಾರೆ. ಇನ್ ಕೇಸ್ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಸಂಘರ್ಷ ಏನಾದರೂ ಸ್ಫೋಟವಾಗ್ಬಿಟ್ರೆ ಅದು ಕೇವಲ ಕ್ಷಿಪಣಿಗಳ ಅಬ್ಬರಕ್ಕೆ ಮಾತ್ರ ಸೀಮಿತ ಆಗಿರದೆ ಕೋವಿಡ್ ಸಾಂಕ್ರಾಮಿಕದಂತೆ ಜಾಗತಿಕ ಆರ್ಥಿಕತೆಯನ್ನ ನಡುಗಿಸುತ್ತಾ ಅನ್ನೋ ಆತಂಕ ಕ್ರಿಯೇಟ್ ಆಗಿದೆ. ಯುದ್ಧದ ಭೀತಿ ನಡುವೆ ಇಡೀ ಜಗತ್ತು ಎದುರು ನೋಡ್ತಾ ಇರೋ ಒಂದು ಮಹತ್ವದ ನಿರ್ಧಾರದ ಬಗ್ಗೆನೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಸಂಘರ್ಷದ ನಡುವೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜಗತ್ತಿಗೆ ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮಗಳು ಕೇವಲ ಪ್ರಾದೇಶಿಕ ಮಟ್ಟದಲ್ಲೇ ಸೀಮಿತ ಆಗಿರದೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಆರ್ಥಿಕ ಹಾಗೆ ಮಾನವೀಯ ಬಿಕ್ಕಟ್ಟಿಗೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ. ಈ ಪರಿಸ್ಥಿತಿಯನ್ನು ಅವರು ಕೋವಿಡ್-19 ಸಾಂಕ್ರಾಮಿಕದೊಂದಿಗೆ ಕಂಪೇರ್ ಮಾಡಿ ಜಗತ್ತು ಮತ್ತೆ ಅದೇ ರೀತಿಯ ಸಂಕಷ್ಟವನ್ನು ಫೇಸ್ ಮಾಡಬೇಕಾಗಿ ಬರಬಹುದು ಅಂತ ಸೂಚನೆ ಕೊಟ್ಟಿದ್ದಾರೆ. ಮಾಸ್ಕೋದಲ್ಲಿ ಉದ್ಯಮಿಗಳ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಪುಟಿನ್ ಪ್ರಸ್ತುತ ಯುದ್ಧದ ಅಂತಿಮ ಫಲಿತಾಂಶವನ್ನು ಊಹೆ ಮಾಡಿಕೊಳ್ಳೋದು ಕೂಡ ಅಸಾಧ್ಯ ಅಂತ ಹೇಳಿದ್ದಾರೆ. ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿರೋ ದೇಶಗಳಿಗೂ ಮುಂದೆ ಏನಾಗುತ್ತೆ ಅನ್ನೋದು ಸ್ಪಷ್ಟವಿಲ್ಲದ ಸ್ಥಿತಿಯಂತಾಗಿದೆ. ಈ ಅನಿಶ್ಚಿತತೆಯೇ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಆತಂಕವನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಸಂಘರ್ಷ ಕೇವಲ ಸೈನಿಕ ದಾಳಿಗಳಲ್ಲಿ ಸೀಮಿತ ಆಗಿಲ್ಲ, ಜಾಗತಿಕ ಆರ್ಥಿಕತೆಯ ಬೆನ್ನೆಲುಬನ್ನೇ ಕದಡುತ್ತೆ ಅಂತ ಪುಟಿನ್ ಒತ್ತಿ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಚ್ಚಾ ತೈಲ, ಅನಿಲ, ಲೋಹಗಳು ಮತ್ತು ರಸಗೊಬ್ಬರಗಳ ಉತ್ಪಾದನೆ ಹಾಗೂ ಸರಬರಾಜು ಸರಪಳಿಗಳು ಭಾರಿ ಒತ್ತಡಕ್ಕೆ ಒಳಗಾಗಿವೆ. ಅಂತಾರಾಷ್ಟ್ರೀಯ ಲಾಜಿಸ್ಟಿಕ್ಸ್ ವ್ಯವಸ್ಥೆ ಕೂಡ ಅಸ್ತವ್ಯಸ್ತವಾಗಿರುವುದರಿಂದ ವಿಶ್ವದ ಅನೇಕ ದೇಶಗಳು ಪೂರೈಕೆಯ ಕೊರತೆಯನ್ನು ಎದುರಿಸೋ ಸಾಧ್ಯತೆ ಇದೆ. ಈ ಪೂರೈಕೆಯ ಸರಪಳಿಯಲ್ಲಿ ಉಂಟಾಗುವ ವ್ಯತ್ಯಯಗಳು ನೇರವಾಗಿ ಹಣದುಬ್ಬರವನ್ನು ಜಾಸ್ತಿ ಮಾಡಬಹುದು. ಉತ್ಪನ್ನಗಳ ಬೆಲೆ ಏರಿಕೆಯಾಗೋದ್ರಿಂದ ಸಾಮಾನ್ಯ ಜನರ ಬದುಕಿನ ಮೇಲೆ ಪರಿಣಾಮ ಉಂಟಾಗುತ್ತೆ. ಇದೇ ಪರಿಸ್ಥಿತಿ ಕೋವಿಡ್ ಕಾಲದಲ್ಲೂ ಕೂಡ ಕಂಡುಬಂದಿತ್ತು ಅನ್ನೋದನ್ನ ಪುಟಿನ್ ನೆನಪಿಸಿದ್ದಾರೆ. ಪುಟಿನ್ ತಮ್ಮ ಮಾತಿನಲ್ಲಿ ಕೊರೋನಾ ವೈರಸ್ ಹೇಗೆ ಜಗತ್ತಿನ ಅಭಿವೃದ್ಧಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿತ್ತೋ ಇದೇ ರೀತಿ ಮಧ್ಯಪ್ರಾಚ್ಯದ ಈ ಯುದ್ಧವು ಜಾಗತಿಕ ಆರ್ಥಿಕ ಬೆಳವಣಿಗೆಯನ್ನ ಕುಂಠಿತ ಮಾಡಬಹುದು ಅಂತ ಎಚ್ಚರಿಸಿದ್ದಾರೆ. ಅನೇಕ ತಜ್ಞರು ಈಗಾಗಲೇ ಈ ಯುದ್ಧದಿಂದ ಉಂಟಾಗೋ ಆರ್ಥಿಕ ನಷ್ಟಗಳನ್ನ ಮಹಾಮಾರಿಗೆ ಹೋಲಿಸಬಹುದು ಅಂತಾನೂ ಅಭಿಪ್ರಾಯಪಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ಹಿಂದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇದೇ ರೀತಿಯ ಆತಂಕವನ್ನ ಹೊರಹಾಕಿದ್ರು. ಈಗ ಪುಟಿನ್ ಅವರ ಈ ಹೇಳಿಕೆಗಳು ಈ ಆತಂಕವನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ. ಇದು ಕೇವಲ ಪ್ರಾದೇಶಿಕ ಸಂಘರ್ಷ ಮಾತ್ರ ಅಲ್ಲ, ಜಾಗತಿಕ ಆರ್ಥಿಕ ಬಿಕ್ಕಟ್ಟಾಗಿ ರೂಪಾಂತರವಾಗ್ತಾ ಇರೋದಕ್ಕೆ ಸ್ಪಷ್ಟ ಸೂಚನೆ ಅಂತಾನೂ ವಿಶ್ಲೇಷಕರು ಹೇಳ್ತಿದ್ದಾರೆ. There are some estimates that you can compare this situation with the coronavirus pandemic that impeded the development of all the regions, of all the continents. That's why they compare it with this pandemic, because the events that the global community is faced with recently shows that these heavy blows to the investment, to the international relations, to the foreign affairs, these heavy blows are happening more and more often. They are becoming a new reality, and they become a backdrop for the global economy of its transition to a new state. To be up to this challenge, what do we need to do? We need to be strong, and we keep on saying this over and over again. And we need to be united in understanding what our national interests are. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.